ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು. ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ. ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಬಿರುಗಾಳಿ ಎದುರು ನಗುವಂಥ ದೀಪ. ನೋವನ್ನು ಮರೆಸೋ ಮಗುವಂಥ ರೂಪ. ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ. ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರೇ ನಮ್ ಯಜಮಾನ. ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ. ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು. ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ. ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ ಪ್ರತಿ ಉಸಿರು ಇವರನೆ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ.
ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ, ಕನ್ನಡ ಕುಲದ ಕಣ್ಮಣಿ. ದೈವ ಗೆದ್ದ ಮುನಿ ಜೀವ ಕಾಯೋದಣಿ, ಮಣ್ಣೆ ನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ, ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ, ದಾನವೇ ಇವರಿಗೆ ಸಿರಿತನವೋ. ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಹಾಡೋ ಭಾಷೆಗೊಂದು, ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ. ನಿನ್ನ ಕುಲವು ಎಂದು ನಗುತ್ತಿರಲಿ, ನಮ್ಮ ಆಯಸ್ಸಲ್ಲರ್ಧ ಭಾಗ ನಿಂದಿರಲಿ. ಮನಸ ಜಾತಿಗೆಂದು ನೋವ ಕಳೆಯಲೆಂದು ಧರೆಗೆ ಇಳಿದಿರೋ ಮಾಧವ. ನೀನು ಹರಸಿದರೆ ಮಳೆ, ಬೆಳೆಯ ಕೊಡುವಳು ಈಳೆ. ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ. ಪಾಪ ಕರ್ಮವ ಕಳೆದು ಬಿಡು, ಗಂಗೆ ಅಂಶವು ನಿಂದು ದೊರೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಯಾರೇ ಬಂದರು ಎದುರ್ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು, ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ, ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು, ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ಮೇಲು ಕೀಳು ಗೊತ್ತೇ ಇಲ್ಲ, ಬಡವನು ಗೆಳೆಯಾನೆ. ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ, ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ. ನಿಂತ ನೋಡು ಯಜಮಾನ,
ನಿಂತ ನೋಡೋ ಯಜಮಾನ, ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಬಿರುಗಾಳಿ ಎದುರು ನಗುವಂಥ ದೀಪ, ನೋವನ್ನು ಮರೆಸೋ ಮಗುವಂಥ ರೂಪ. ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ. ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ ಯಜಮಾನ. ಪ್ರೀತಿಗೆ ಅತಿಥಿ, ಸ್ನೇಹಕ್ಕೆ ಸಾರಥಿ, ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು. ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು. ನಿಂತ ನೋಡು ಸ್ಟೂಡೆಂಟ್ಸ್ ಹೋಗ್ರಿ, ಹೋಗೋದಾಮೇಲೆ ಹೋಗ್ರಿ ಒಂದಿಬ್ರು ಅಲ್ಲಿ ಹೋಗ್ಬೇಕು. ನೀವು ಏನಂತಂದರೆ ಪ್ರಾಥಮಿಕ ನುಡಿಯನ್ನೇ ಮಾಡಬೇಕು ಅಂತಿರ್ಬೋದು. ಆದರೆ ನನಗೆ ಇಷ್ಟ ಆಗಲಿಲ್ಲ, ಯಾಕಂತಂದರೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ನಾನು ಕೇಳಬೇಕಂತ ಹೇಳ್ಬೋದು. ಯಾಕಂದರೆ ನಾನು ಮಾತಾಡಿದರೆ ಅದು ಸರಿ ಹೋಗೋದಿಲ್ಲ. ಯಾಕಂದರೆ ನೀವು ವಿದ್ಯಾರ್ಥಿಗಳ ಅನಿಸಿಕೆಗಳು, ಟೀಚರ್ಸ್ ಅಭಿಪ್ರಾಯಗಳು ಫಸ್ಟ್ ನೀವೆಲ್ಲರೂ ಮಾತಾಡಲಿ ಅಂತಕ್ಕಂಥ ಒಂದು ಭಾವನೆ ನನ್ನಲ್ಲಿ ಇತ್ತು. ಈಗ ಸಮಯ ಆಗಿದೆ. ಯಾಕಂದರೆ ಇಲ್ಲಿ ನಾನು ಜಾಸ್ತಿ ಹೊತ್ತು ತಗೊಳ್ಳೋಕೆ ಬರೋದಿಲ್ಲ. ಯಾಕಂದರೆ ಅವಕಾಶ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಅಂದರೆ ಅವಕಾಶಗಳನ್ನು ನಾವು ಯೂಸ್ ಮಾಡ್ಕೊಳ್ಳೋಂಥದ್ದು. ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ನಾನು ಬಿಟ್ಕೊಟ್ಟೆ. ಅದಕ್ಕೆ ರೀಸನ್ ಇದೆ. ಎಲ್ಲ ಸಂದರ್ಭದಲ್ಲಿ ಬಿಟ್ಕೊಡ್ಬಾರ್ದು, ಕೆಲವು ಸಂದರ್ಭದಲ್ಲಿ ನಾವು ಬಿಟ್ಕೊಡ್ಬೇಕು. ಯಾಕಂದರೆ ನಮಗೂ ಒಳ್ಳೆಯದಾಗೋದ್ರ ಜೊತೆ ಸೊಸೈಟಿ ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ನನಗೆ ಸಿಕ್ಕಿರ್ತಕ್ಕಂಥ ಸಮಯನ ನಾನು ಬೇರೆಯವರಿಗೆ ಬಿಟ್ಕೊಟ್ಟಿದ್ದೀನಿ. ಆ ಸಮಯ ನನಗೆ ಸಿಕ್ಕಿರ್ತಕ್ಕಂಥ ಸಮಯದಲ್ಲಿ ಅತ್ಯಲ್ಪ ಸಮಯವನ್ನು ನಾನು ಯೂಸ್ ಮಾಡಿಕೊಂಡು ನಿಮಗೆ ಕೆಲವೊಂದು ವಿಚಾರಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿನಿಯರೇ ಮತ್ತು ಸ್ನೇಹಿತರೆ, ನನಗೆ ಗೊತ್ತಿದೆ, ನಾನು 1992ರಲ್ಲಿ ಈ ಕಾಲೇಜಿಗೆ ಬಂದಿರತಕ್ಕಂಥ ಒಂದು ಟೀಚರ್ ನಾನು ಇದೇ ಕಾಲದ ವಿದ್ಯಾರ್ಥಿ. ನಾನು 1990ರಲ್ಲಿ ನಾನು ಇಲ್ಲಿ ಡಿಗ್ರಿ ಮುಗಿಸಿದೆ, ಪದವಿ ಮುಗಿಸಿದೆ BA ಇದರಲ್ಲಿ. 1990ರಲ್ಲಿ ನಾನು ಕುವೆಂಪು ಯೂನಿವರ್ಸಿಟಿಗೆ MA ಜಾಯಿನ್ ಆಗಿ 92 ಮುಗಿಸ್ಕೊಂಡು ಜುಲೈ ಅಂದರೆ 2 ತಿಂಗಳು ನಾನು ಮನೆಯಲ್ಲಿ ಇದ್ದದ್ದು. ಜುಲೈ 1ನೇ ತಾರೀಕು ನಾನು ಇಲ್ಲಿ ಸೋಷಿಯಲ್ ಲೆಕ್ಚರ್ ಆಗಿ ಸೇರಿಬಿಟ್ಟು ಪಾರ್ಟ್ ಟೈಮ್ ಲೆಕ್ಚರ್ ಆಗಿ, ನಾನು ಫುಲ್ ಟೈಮ್ ಲೆಕ್ಚರ್ ಅಲ್ಲ. ಮೊದಲು ಈಗೇನು ನಮ್ಮ ವಿದ್ಯಾರ್ಥಿಗಳು ಎದ್ದು ಸೇರಿಕೊಂಡು ದುಡಿತಿದ್ರಲ್ಲ, ಆ ಟೈಮ್ ನಾನು ಪಾರ್ಟ್ ಟೈಮ್ ಲೆಕ್ಚರ್ ಆಗಿ ನಾನು ಈ ಕಾಲೇಜಿನಲ್ಲಿ ಸೇರಿಕೊಂಡೆ. ಪ್ರಾರಂಭದಲ್ಲಿ ನಾನು ಏನು ಕೊಡ್ತಾ ಇರಲಿಲ್ಲ, ಆದರೆ ಬರ್ತಾ ತಿಂಗಳಿಗೆ 300 ರೂಪಾಯಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆನಂತರ ನನಗೆ ಪರ್ಮನೆಂಟ್ ಆಗೋದಕ್ಕೆ ನಾನು ತಿಂಗಳು ಸ್ಯಾಲ್ರಿ ಇಲ್ಲಿ 700 ರೂಪಾಯಿ, ನನಗೆ ತಿಂಗಳಿಗೆ 700 ರೂಪಾಯಿ ನನಗೆ ಸಂಬಳ ಕೊಡ್ತಾ ಇದ್ರು. ಅದನ್ನು ಸರಿಯಾಗಿ ಕೊಡ್ತಾ ಇರಲಿಲ್ಲ. 6 ತಿಂಗಳು ವರ್ಷಕ್ಕೂ ಕೊಡ್ತಾ ಇದ್ರು. ಸೊ ಅದನ್ನೆಲ್ಲ ಸಹಿಸ್ಕೊಂಡು, ನಿಮ್ಗೆ ಗೊತ್ತಿದೆ ಟೀಚರ್ ಅಂತಂದರೆ ಒಂದು ರೆಪ್ಯುಟೇಷನ್ ಇರುತ್ತೆ ಅವರಿಗೆ. ಟೀಚರ್ ಅಂತಂದ್ರೆ ಅವ್ರು ನೀಟಾಗಿರ್ಬೇಕು, ಅವರಿಗೆ ಒಳ್ಳೆ ಡ್ರೆಸ್ ಕೋಡ್ ಇರಬೇಕು. ನಾನು ಈ ಟೀಚರ್ಸ್ಗೂ ಸಲಹೆ ಅಂತಂದ್ರೂ ನೀವು ಅನ್ಕೋಬೋದು. ಯಾಕಂದರೆ ಟೀಚರ್ ಅಂತಂದರೆ
ಡಿಫ್ರೆಂಟಾಗಿ ನೋಡ್ತಾರೆ ವಿದ್ಯಾರ್ಥಿಗಳು ಮತ್ತು ಟೀಚರ್ ಡಿಫ್ರೆಂಟ್ ಆಗಿರ್ಬೇಕು ಯಾವಾಗಲೂ. ಭಾಳ ಜನರು ವಿದ್ಯಾರ್ಥಿಗಳನ್ನ ನಾನು ಮಾತು ಕೇಳಿದ್ದೀನಿ ಅಂತಂದರೆ ಅವ್ರು ನಮಗೆ ಮೇಸ್ಟನ್ನ ಅನ್ನಂಗೆ ಕಾಣಿಸ್ತಾ ಇಲ್ಲ, ನನ್ನ ಟೀಚರ್ ಅಂತ ಫೀಲ್ ಆಗಲಿಲ್ಲ ಅವ್ರದ್ದು, ನನಗೆ ಲೆಕ್ಚರೇ ಅನಿಸ್ಲಿಲ್ಲ ಅವರು. ನೋ, ದಿಸ್ ಈಸ್ ವೆರಿ ಬ್ಯಾಡ್. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಥರ ಬರಲೇಬಾರ್ದು. ಟೀಚರ್ ಅಂದರೆ ಯಾವತ್ತೂ ಟೀಚರೇ. ನೀವು ನಾಳೆ ಟೀಚರ್ ಆದರೂ ಕೂಡ ನೀವು ಇವ್ರನ್ನ ನೋಡಿ ಕಲಿಬೇಕು. ಅವ್ರ ಡ್ರೆಸ್ ಕೋಡ್ ಇರ್ಬೋದು, ಅವ್ರು ಓಡಾಡೋ ಹಾವಭಾವ ಇರ್ಬೋದು, ಮಾತಾಡ್ತಕ್ಕಂಥ ಭಾಷೆ ಇರ್ಬೋದು, ಅವ್ರು ಬೆರೀತಕ್ಕಂಥದ್ದು ಇರ್ಬೋದು. ಮತ್ತೊಂದು ಟೀಚರು ಯಾವತ್ತೂ ಕೂಡ ಟೀಚರ್ ಆಗಿರ್ಬೇಕು, ಮತ್ತು ಯಾವತ್ತೂ ಕೂಡ ಡಿಫ್ರೆಂಟ್ ಆಗಿರ್ಬೇಕು. ವಿದ್ಯಾರ್ಥಿ ಏನು ಡಿಫ್ರೆನ್ಸ್ ಮತ್ತು ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಏನು ಡಿಫ್ರೆನ್ಸ್, ಮತ್ತು ಏನು ಕಲಿತೀರಿ ನಮ್ಮ ಕಡೆಯಿಂದ ನೀವು? ಏನಾದರೂ ಎಗ್ಲ ಕೈ ಹಾಕೊಂಡು ಓಡಾಡೋ ದೊಡ್ಡ ವಿಚಾರ ಅಲ್ಲ. ಕಾರಿಡಾರ್ನಲ್ಲಿ, ಫೀಲ್ಡ್ನಲ್ಲಿ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡಿದ ತಕ್ಷಣ ದಯವಿಟ್ಟು ಯಾವ ಟೀಚರ್ಸ್ ಬೇಜಾರಾಗಬಾರ್ದು. ಇವತ್ತು ಯಾಕಂದರೆ ನನಗೊಂದು ಒಳ್ಳೆ ವೇದಿಕೆ ಮತ್ತು ಕೊನೆ ವೇದಿಕೆ. ನನಗೆ ಮಾತಾಡಲಿಕ್ಕೆ ಅವಕಾಶನೇ ಸಿಗೋದಿಲ್ಲ. ಏನಾದರೂ ನಾನು ಮಾತಾಡ್ದಂಗೆ ನಿಮಗೆ ಕೆಲವೊಂದು ಹೇಳ್ದಂಗೆ ಹೋಗ್ಬಿಟ್ರೆ ನಾನು ವಂಚನೆ ಮಾಡ್ದಂಗೆ ಆಗುತ್ತೆ ನಿಮಗೆ, ಹೌದಿಲ್ಲ? ಯಾಕಂದರೆ ಬರೀ ನಿಮ್ಮನ್ನು ನಾವು ಹೊಗಳೋದು, ಅಡ್ಡಕ್ಕೇರಿಸುವಂಥದ್ದು ನನ್ನ ಉದ್ದೇಶ ಅಲ್ಲ, ಮತ್ತೆ ನನ್ನ ಕೆಲಸ ಅಲ್ಲ ಅದು. ಮತ್ತೆ ನೀವು ಬೇಜಾರಾದರೆ ಅದು ನನಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅಲ್ಲ. ಅದು ನೇರವಾಗಿ ಹೇಳಬಹುದು. ಯಾವುದಾದ್ರು ವ್ಯಕ್ತಿ ಸರಿ ಇಲ್ಲ ಅಂತಂದರೆ ಸರಿ ಇದೆ ಅಂತಂದ್ರೆ ನೇರವಾಗಿ ಹೇಳುವಂಥ ಒಂದು ಕಾರ್ಯವನ್ನು ಎಲ್ಲರೂ ಕೂಡ ಬೆಳೆಸ್ತೀವಿ. ನೀವು ಬರೀ ಟೀಚರ್ಸ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತೀರಿ. ದಯವಿಟ್ಟು ಟೀಚರ್ಸ್ ಬೇಕಾದಷ್ಟು ನೆಗೆಟಿವ್ ಪಾಯಿಂಟ್ಸ್ ಇರ್ತಾರೆ, ನೆಗೆಟಿವ್ ವಿಚಾರಗಳು ಇರ್ತವೆ. ಆ ನೆಗೆಟಿವ್ ವಿಚಾರಗಳನ್ನು ಕೂಡ ನೀವು ಇಲ್ಲಿ ಪ್ರಸ್ತಾಪ ಮಾಡಬೇಕು. ಯಾಕಂದ್ರೆ ಅದನ್ನ ನೀವು ಆ ರೀತಿ ಮಾಡೋದ್ರಿಂದ ನಮಗೆ ಕಲಿಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ, ನಾವೇನಾದ್ರು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತದೆ. ಹಾಗಾಗಿ ಟೀಚರ್ ಅಂತಂದ್ರೆ ಯಾವತ್ತೂ ಡಿಫ್ರೆಂಟ್ ಆಗಿರ್ಬೇಕು. ವಿದ್ಯಾರ್ಥಿಗಳ ಜೊತೆಗೆ ಬೇರೆ ತರನೇ ಸ್ವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಅವರು ಹಾಕೊಳ್ತಕ್ಕಂಥ ಬಟ್ಟೆ, ಮಾತಾಡ್ತಕ್ಕಂಥದ್ದು, ಅವ್ರ ಜೊತೆಗೆ ಬೆರೀತಕ್ಕಂಥದ್ದು, ಮತ್ತೊಂದು ಎಲ್ಲದನ್ನು ಕೂಡ ಡಿಫ್ರೆಂಟ್ ಆಗಿ ನೀವು ಮಾಡ್ಕೋಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಟೀಚರ್ಸ್ ಏನು ತಿಳ್ಕೊಂಡ್ಬಿಟ್ಟಿದ್ವು ಅಂತಂದ್ರೆ, ವಿದ್ಯಾರ್ಥಿಗಳ ಜೊತೆಗೆ ಅತಿಯಾಗಿ ಮಿಂಗಲಾದ್ರೆ ಭಾರಿ ಬೆರೆತ್ಬಿಟ್ಟು ಅವ್ರ ಮೇಲೆ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡಿದ್ರೆ ಮಾತ್ರ ನಾನು ಒಳ್ಳೆ ಟೀಚರು ಅಂತಕ್ಕಂಥ ಒಂದು ಅಭಿಪ್ರಾಯಗಳು ಕೆಲವರಲ್ಲಿ ಆಗ್ತಾ ಇದಾವೆ. ದಯವಿಟ್ಟು ಅದನ್ನು ಆಟಿಟ್ಯೂಡನ್ನು ನೀವು ಚೇಂಜ್ ಮಾಡ್ಕೊಳ್ಳೇಬೇಕು. ಯಾಕಂತಂದರೆ ಒಂದು ನಾನು 92ರಿಂದನೂ ನಾನು ತುಂಬ ಜನ ನನ್ನ ಗುರುಗಳ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ. ಇಲ್ಲಿ ಏನು ರಿಟೈರ್ಡ್ ಆಗೋದ್ರಲ್ಲ ಆರ್ಟ್ಸ್ ಫ್ಯಾಕಲ್ಟಿನಲ್ಲಿ ಅವರೆಲ್ಲರೂ ಕೂಡ ನನ್ನ ಗುರುಗಳೇ. ಅವರ ಜೊತೆಗೆ ನಾನು ಸುಮಾರು 30 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಅವ್ರ ಜೊತೆಗೆ ಬೇಕಾದಷ್ಟು ಕಲ್ತಿದ್ದೀನಿ. ಎಷ್ಟು ಗಂಭೀರತೆ ಇರ್ತಾ ಇತ್ತು, ಅವರು ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಒಂದು ಮಾರ್ಗದರ್ಶನ ಇರ್ಬೋದು, ಮತ್ತೆ ಎಷ್ಟು ಬೇಕೋ ಅಷ್ಟು ಅವ್ರ ಜೊತೆಗೆ ಮಿಕ್ಸಪ್ ಆಗ್ತಕ್ಕಂಥದ್ದು, ಈ ರೀತಿಯೆಲ್ಲ ಬಹಳ ವಿಚಾರಗಳನ್ನು ನಾವು ಕಲ್ತಿದ್ದೀವಿ. ಹಾಗಾಗಿ ನಮ್ಮ ಟೀಚರ್ಸ್ ಬಹಳ ವಿದ್ವತ್ತಿರ್ತಕ್ಕಂಥ ಟೀಚರ್ಸ್ ಇದ್ದಾರೆ. ಅವ್ರಿಗೇನು ಅಂತಂದ್ರೆ ನಾವೆಲ್ಲಿ ಮಕ್ಕಳಿಗೆ ಬೈದು ಹೇಳಿದರೆ ನಮ್ಮಿಂದ ಅವರು ದೂರ ಆಗ್ತಾರೋ, ನಮ್ಮ ಬಗ್ಗೆ ಎಲ್ಲಿ ಅವರಿಗೆ ಅಭಿಪ್ರಾಯಗಳು ಕಡಿಮೆ ಆಗ್ತಕ್ಕಂಥ ಒಂದು ಆತಂಕದಲ್ಲಿ ಕೆಲವು ಟೀಚರ್ಸ್ ಇದೆ. ಕೆಲವು ಟೀಚರ್ಸ್ ನಾನು ಹೇಳ್ತಿರೋದು, ಕೆಲವು ಟೀಚರ್ಸ್ ಇದ್ದಾರೆ. ಆ ಟೀಚರ್ಸ್ ಆ ಥರದ ಆತಂಕಗಳನ್ನ ಬೆಳೆಸ್ಕೊಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಯಾಕಂದರೆ ನೀವು ನೋಡ್ರಿ, ಭಾಳ ಜನ ನಾವು ಇವತ್ತು ಕೂಡ ನಮ್ಮ ಟೀಚರ್ ನನಗೆ ನೆನಪಾಗೋದು, ಯಾರು ದಂಡಿಸ್ತಾ ಇದ್ರು, ಯಾರು ಬೈತಾ ಇದ್ರು, ಆ ಟೀಚರ್ ಮಾತ್ರ ನನಗೆ ನೆನಪಿದ್ದಾರೆ. ನನಗೆ ನೀವು ಸೈನ್ಸ್ ಎಲ್ಲ ಓದಿದ್ರಿ, ಆರ್ಟ್ಸ್ನವರು ಸೈನ್ಸ್ ಓದಿದ್ರಿ, ಮತ್ತೆ ಕಾಮರ್ಸ್ ಓದಿದ್ರಿ, ಎಲ್ಲರೂ ನೀವು ಕೆಮಿಸ್ಟ್ರಿ ಓದಿದ್ರಿ, ಮ್ಯಾಥಮೆಟಿಕ್ಸ್ ಓದಿದ್ರಿ, ಬಯಾಲಜಿ ಓದಿದ್ರಿ, ಫಿಸಿಕ್ಸ್ ಎಲ್ಲದೂ ಓದಿದ್ರಿ. ನಾವು ಪ್ರಾಥಮಿಕ ಶಾಲೆ ಹೋಗುವಾಗ ಚಂದ್ರಸಪ್ಪ ಮೇಷ್ಟ್ರು ಅಂತ ಹೇಳ್ಕೊಂಡು ಒಬ್ಬರೇ ಇದ್ರು. ಅವರು ನಮಗೆ ಕೆಮಿಸ್ಟ್ರಿ ಪಾಠ ಮಾಡ್ತಾ ಇದ್ರು. ಅಂದರೆ ನಾವು ಕೆಮಿಸ್ಟ್ರಿ ಹೊಡಿತಾ ಇದ್ರು ಅವರು. ಅವ್ರ ಕ್ಲಾಸ್ ಯಾವತ್ತೂ ಕೂಡ ನಾವು ಜಾಸ್ತಿ ಮಾರ್ಕ್ಸ್ ತಗೊಳ್ತಾ ಇದ್ವಿ. ಕೃಷ್ಣಮೂರ್ತಿ ಮೇಷ್ಟ್ರು ಅಂತ ಹೇಳಿದ್ರು, ಅವರೇ ನಮ್ಗೆ ಇಂಗ್ಲೀಷ್ ಸ್ವಲ್ಪ ಕಲಿಸಿದ್ದು. ಅವರು ಈ ಕೊಳ್ಪಟ್ಟು ಇಟ್ಕೊಂಡು ಕೆಲವು ಹೊಡಿಬೇಕನ್ನೋ ಕಾರಣಕ್ಕೋಸ್ಕರ ನಾವು ಕಲಿತಾ ಇದ್ವಿ, ಅವ್ರು ಹೊಡಿತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಕಲಿತಾ ಇದ್ವಿ. ಹಾಗಾಗಿ ನೀವು ಯಾರು ಶಿಕ್ಷಕರು ಬೈತಾರೋ, ನಮ್ಮ ಸುರೇಶ್ ಭಾಳ ಚೆನ್ನಾಗಿ ಹೇಳಿದ್ರು, ನಾನು ಬೈತೀನಿ ಅಂತೇಳಿ. ಯಾಕಂದ್ರೆ ಬೈದ ತಕ್ಷಣ ಅವ್ರು ಕೆಟ್ಟವರಲ್ಲ, ಕೆಟ್ಟ ಟೀಚರ್ ಅಲ್ಲ. ಯಾವತ್ತೂ ನಿಮ್ಮ ಟೀಚರ್ ಇದಾರಲ್ಲ, ನಿಮ್ಗೆ ವೆಲ್ ವಿಷರ್ ಅವರು. ಅವ್ರು ಯಾವತ್ತೂ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯಗಳೇ ಬರೋದಿಲ್ಲ. ನೀವು ಯಾವತ್ತೂ ನಿಮ್ಮ ಏಳಿಗೆಗೋಸ್ಕರ ಅವರು ದುಡಿತಾ ಇರ್ತಾರೆ. ನೀವು ನೋಡ್ಬೋದು, ನಿಮ್ಮ ರಿಸಲ್ಟ್ ಬಂದಾಗ ನಿಮ್ಮ ಅಪ್ಪ ಅಮ್ಮ ಫಸ್ಟ್ ರಿಸಲ್ಟ್ ನೋಡೋದಿಲ್ಲ, ಟೀಚರ್ಸ್ ರಿಸಲ್ಟ್ ನೋಡ್ತಾರೆ. ಎಲ್ಲರಿಗಿಂತ ಮುಂಚೆ ಖುಷಿ ಪಡ್ತಕ್ಕಂಥವ್ರು ಟೀಚರ್ಸ್. ಹಾಗಾಗಿ ಟೀಚರ್ಗೆ ಕೊಡುವಂಥ ಸಲಹೆ ಏನಂತಂದ್ರೆ, ನೀವು ಆದಷ್ಟು ವಿದ್ಯಾರ್ಥಿಗಳ ಜೊತೆಗೆ ಪ್ರೀತಿಯಿಂದ ಇರಲಿ, ಆದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಫಸ್ಟು ಟೀಚರ್ ಏನೋದನ್ನು ಫಸ್ಟ್ ಕಲಿಬೇಕು ನಾವು. ದೂರ ಇದ್ದ ತಕ್ಷಣ ಅವರೇನು ದೂರ ಆಗೋದಿಲ್ಲ, ಹತ್ರ ಇದ್ದ ತಕ್ಷಣ ಹತ್ರ ಆಗೋದಿಲ್ಲ. ಅದೇ ವಿದ್ಯಾರ್ಥಿಗಳು ನಾಳೆ ಮಾತಾಡ್ಕೊಂಡು ಹೋಗ್ತಾರೆ, ಬಿಡಪ್ಪ ಅವರೇನು ನನ್ನ ಮೇಲೆ ಯಾವಾಗಲೂ ಎಲ್ಲಿ ಕೈ ಹಾಕೊಂಡು ಓಡಾಡ್ತಿರ್ತಾರೆ, ಎಲ್ಲಿ ಬೇಕಲ್ಲಿ ನನಗೆ ಹೆಂಗೆ ಬೇಕಲ್ಲ ಅವ್ರು ನನ್ನ ಜೊತೆ ಬೆರೀತಾರೆ, ಈ ಥರದ ಅಭಿಪ್ರಾಯಗಳು ಬರ್ತಾವೆ. ಹಾಗಾಗಿ ದಯವಿಟ್ಟು ಟೀಚರ್ಸ್ಗೆ ಏನು ಅಂತಂದರೆ ಆದಷ್ಟು ಮುಂದಿನ ದಿನಗಳಲ್ಲಿ
ಒಂದು ಒಳ್ಳೆ ಒಂದು ಬಾಂಡಿಂಗನ್ನು ಇಟ್ಕೊಳ್ರಿ, ಒಳ್ಳೆ ಎಲ್ಲ ರೀತಿ ನಾಲೆಜ್ ಕೊಡ್ರಿ. ಆದರೆ ಕೆಲವೊಂದು ವಿಚಾರದಲ್ಲೂ ಕೂಡ ನೀವು ಗಂಭೀರತೆಯನ್ನು ಮಾಡ್ಕೋಬೇಕಂತಕ್ಕಂಥದ್ದು. ಅದ್ರ ಜೊತೆ ಇನ್ನೊಂದು ನಾನು ಸಲಹೆ ಏನಂತಂದ್ರೆ, ನೆಕ್ಸ್ಟ್ ಈಗ ನಮಗೆ ವಿದ್ಯಾರ್ಥಿಗಳಿಗೆ ಒಂದು ನೀವು ಡ್ರೆಸ್ ಕೋಡ್ ಇದೆ, ಯೂನಿಫಾರ್ಮ್ ಇದೆ. ಯೂನಿಫಾರ್ಮ್ ನಮಗೆ ಒಂದು ಏನದು ಟೀಚರ್ ಅಂತಂದ್ರೆ ಅವ್ರು ಫೀಲ್ ಆಗ್ಬೇಕು. ಅವ್ರಿಗೆ ನೋಡಿದ ತಕ್ಷಣ ನಮ್ಮ ಗುರುಗಳು ಬಂದರು ಅನ್ನೋ ಥರ ಒಂದು ಫೀಲ್ ಆಗ್ಬೇಕು ಅವರಿಗೆ. ನೀವು ನೋಡಿದ ತಕ್ಷಣ ಇನ್ಬೇಕಂದ್ರೆ ನಿಮ್ಮ ನೋಡೋಕ್ಕೆ ಇಷ್ಟಪಡಬಾರ್ದು. ನಿಮ್ಗೊಂದು ಫಾರ್ಮ್, ನೀವು KLE ಅಂತ ಒಂದು ದೊಡ್ಡ ಸಂಸ್ಥೆ ಇದೆ, ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ ಅಂತ ಹೇಳ್ಬಿಟ್ಟು, ಅದರಲ್ಲಿ ಕಂಪಲ್ಸರಿ ಒಂದು ಡ್ರೆಸ್ ಮಾಡಿದ್ದಾರೆ ಟೀಚರ್ಸ್ಗೆ. ಲೆಕ್ಚರರ್ಸ್ ಅಂತಂದ್ರೆ ಅವರು ಗೊತ್ತಾಗಬೇಕು, ಅವರಿಗೆ ಒಂದು ಡ್ರೆಸ್ ಈ ಥರದ ಒಂದು ಆಲೋಚನೆ ಏನಾದರೂ ಮಾಡಿರಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ, ಅದ್ರ ಜೊತೆಗೆ ನಾನು ಈಗ ಟೀಚರ್ಸ್ ಬಗ್ಗೆ ನಾನು ಮಾತಾಡಿದೆ. ದಯವಿಟ್ಟು ಯಾರೂ ಬೇಜಾರಾಗಬಹುದು, ಎಲ್ಲ ಒಳ್ಳೆ ಟೀಚರ್ ಇದ್ದೀರಿ. ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಿದ್ದಾವೆ, ನೀವು ಅದನ್ನು ಸರಿ ಮಾಡ್ಕೊಳ್ಳೋಂತಕ್ಕಂಥ ಪ್ರಯತ್ನವನ್ನು ನೀವು ಫಸ್ಟ್ ಮಾಡಬೇಕು. ಯಾಕಂದರೆ ನಮ್ಮನ್ನು ನೋಡೋದು, ನಮ್ಮನ್ನು ಮಾಡೆಲ್ ಆಗಿ ತಗೊಳ್ಳೋದು ಸ್ಟೂಡೆಂಟ್ಸು. ನಾವು ಚೆನ್ನಾಗಿದ್ದರೆ ಮಾತ್ರ ಅವ್ರು ಚೆನ್ನಾಗಿರ್ತಾರೆ. ಗುರುಗಳು ನಾವು ಸರಿ ಇಲ್ಲ ಅಂತಂದರೆ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಸರಿಯಾಗೋದಕ್ಕೆ ಚಾನ್ಸಸ್ ಇಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿದೆ, ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ಬಿಟ್ಟು. ಹೌದಿಲ್ಲ, ರಾಜ ಹೇಗಿರ್ತಾನೋ ಪ್ರಜೆಗಳು ಆಗಿರ್ತಾರೆ. ಅವರು ಪ್ರತಿಯೊಂದನ್ನು ಮೂಮೆಂಟನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಸುಮ್ಮನೆ ಅಲ್ಲ. ಸೊಸೈಟಿ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ, ವಿದ್ಯಾರ್ಥಿಗಳು ಪ್ರತಿ ಮೂಮೆಂಟನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವರು ಪ್ರತಿ ದಿವಸ ಅವರು ಜಡ್ಜ್ ಮಾಡ್ತಾ ಇರ್ತಾರೆ ನಮ್ಮನ್ನು. ಯಾರು ಇವತ್ತು ಟೀಚರ್ ಮಾತಾಡ್ಕೊಂಡು ಹೋಗ್ತಾರೆ, ಇವತ್ತು ಯಾರು ಪಾಠ ಮಾಡಿದ್ರು, ಯಾರು ಚೆನ್ನಾಗಿ ಪಾಠ ಮಾಡಿದ್ರು, ಯಾರೇನು ನಮ್ಮ ಜೊತೆಗೆ ಇದ್ರು ಅನ್ನೋದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಹಾಗಾಗಿನೇ ನಾವು ಇನ್ನೂ ನಮ್ಮ ಕಾಲೇಜ್ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಟೀಚರ್ಸು ಇನ್ನೂ ನಾವು ಸಣ್ಣ ಪುಟ್ಟ ಪರಿವರ್ತನೆಗಳನ್ನು ಮಾಡ್ಕೋಬೇಕಂತ ಒಳ್ಳೆ ಟೀಚರ್ಸ್ ಇದ್ದಾರೆ. ನಾನು ತಪ್ಪಾಗಿ ತಿಳ್ಕೊಬೇಡಿ, ಇನ್ನೂ ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡಿಕೊಂಡ್ರೆ ಇನ್ನೂ ಈ ಕಾಲೇಜನ್ನು ಎತ್ತರಕ್ಕೆ ಬೆಳೆಸ್ತಕ್ಕಂಥ ಒಂದು ಅವಕಾಶಗಳು ಇದೆ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳ್ತೇನೆ. ಇನ್ನು ವಿದ್ಯಾರ್ಥಿಗಳಿಗೆ ನಾನು ಸಲಹೆಗಳು ಬೇಕಾದಷ್ಟು ಜನ ಟೀಚರ್ಸ್ ಹೇಳಿದ್ದಾರೆ ನಿಮಗೆ. ಇಡೀ ಜಮ್ಮು ಕಾಲಷ್ಟು ಒಂದು 2 ವರ್ಷದಿಂದ ವಿಚಾರಗಳು ಸಿಗ್ತಾರೆ. 3-4 ಪ್ರೋಗ್ರಾಮ್ ಇವಾಗ ಮಾಡಿರುವಂಥದ್ದು. ಮೊನ್ನೆ ಸೆಂಟರ್ ಪಾರ್ಟಿ ಮಾಡಿದ್ರಿ, ನಾವು ಇವತ್ತು ಗುರುವಂದನೆ ಕಾರ್ಯಕ್ರಮ ಮಾಡಿದ್ವಿ. ಮೊನ್ನೆ ಕಾಮರ್ಸ್ನವರು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಮಾಡಿದ್ರು, ಯಾವುದನ್ನ ಗುರುವಂದನೆ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು. ನಿಮಗೆ ಬಹಳ ಕಲ್ಚರ್ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಫಂಕ್ಷನ್ ಮಾಡಿ ಬೇರೆಯವರಿಗೆ ಗೌರವ ಕೊಡೋದು ಮತ್ತೊಂದು ನಿಮಗೆ ಯಾರು ಹೇಳಿ ಕೊಡೋದು ಅವಶ್ಯಕತೆ ಇಲ್ಲ. ಆ ಮಟ್ಟಕ್ಕೆ ನೀವು ಬೆಳೆದು ಬಿಟ್ಟಿದ್ದೀರಿ. ನೀವು ಇನ್ನೊಬ್ಬರು ಟೀಚರ್ಸ್ನ ಗೌರವಿಸಬೇಕು ಮತ್ತು ಕಾರ್ಯಕ್ರಮಗಳು ಹೇಗೆ ನಡೆಸಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಯಾವ ಕಾಲೇಜಿನಲ್ಲೂ ಕೂಡ ಈ ಥರದ ಕಾರ್ಯಕ್ರಮಗಳನ್ನ ನಾನು ನಿಮಗೆ ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ. ಯಾಕಂದರೆ ನಾನು ಎಡ್ಸ್ನಲ್ಲಿದ್ದೀನಿ. ನಾನು ನಿಮಗೆ ಅದೇನಾದ್ರು ಮರಣಶೈಲಿ ಇರ್ತಕ್ಕಂಥವ್ರು ಸುಳ್ಳು ಹೇಳಲ್ಲ, ಯಾವತ್ತು ಸಾಯ್ತಕ್ಕಂಥವ್ರು ಸುಳ್ಳು ಹೇಳಲ್ಲ, ಅವ್ರು ನಿಜನೇ ಹೇಳಿರ್ತಾರೆ. ಹೌದಿಲ್ಲ, ನಾನು ನಿಮ್ಮನ್ನು ಯಾರನ್ನೂ ಸುಮ್ಮನೆ ನಿಮ್ಮನ್ನು ಅಡ್ಡಕ್ಕೆ ಏರ್ಸೋಂಥ ಉದ್ದೇಶನೇ ನನಗಿಲ್ಲ. ಸೊ ಹಾಗಾಗಿ ತುಂಬ ಒಳ್ಳೆ ವಿದ್ಯಾರ್ಥಿಗಳಿದ್ದಾರೆ. ಆಮೇಲೆ ನೀವು ಈ ಮನೋರಂಜನೆ ಜೊತೆಗೆ ಸಂದರ್ಭಗಳು ತುಂಬಾ ಕಡಿಮೆ. ಹಾಗಾಗಿ ನೀವು ಈ ಮನೋರಂಜನಾ ಎಷ್ಟು ಗಮನ ಕೊಡ್ತೀರೋ ಅದ್ರ 10 ಪಟ್ಟು ಗಮನವನ್ನು ನೀವು ಓದಿನ ಕಡೆಗೆ ಕೊಡ್ಬೇಕು ನೀವು. ಯಾಕಂದರೆ ಓದು ಮಾತ್ರ ನಿಮ್ಮ ಜೀವನವನ್ನು ರೂಪಿಸಲಿಕ್ಕೆ ಸಾಧ್ಯ. ನೀವು ಸಾಂಸ್ಕೃತಿಕವಾಗಿ ನೀವು ಹಾಡು ಹೇಳಿ ಏನಾದರೂ ನೀವು ಜೀವನ ಕಟ್ಕೊಳ್ತಂದ್ರೆ ಕಟ್ಕೊಳ್ರಿ, ಸ್ಪೋರ್ಟ್ಸಿಂದ ಜೀವನ ಕಟ್ಕೊಳ್ತೀರಂದ್ರೆ ಕಟ್ಕೊಳ್ಳಿ, ಬೇರೆ ಏನಾದರೂ ಓಕೆ. ಆದರೆ ನೀವು ಬಂದಿರೋದು ಓದಿನಿಂದನೇ ಜೀವನ ಕಟ್ಕೋಬೇಕಂತ ಬಂದಿರ್ತಕ್ಕಂಥ ತುಂಬ ಜನ ಇಲ್ಲಿ. ಹೌದಾನೆ, ಓದಿ ನೀವು ಏನಾದರೂ ಆಗ್ಬೇಕಂತ ತಾನೇ ಬಂದಿರೋದು, ಯಾವುದಾದ್ರೂ ಒಂದು ಜಾಬು ಮತ್ತೊಂದು ಹೋಗ್ಲಿಕ್ಕೆ ತಾನೇ ಬಂದಿರೋದು ನೀವು. ಹಾಗಾಗಿ ನೀವು ಬಂದಿರತಕ್ಕಂಥ ಉದ್ದೇಶಗಳು ಸ್ಪಷ್ಟವಾಗಿರ್ಬೇಕು. ಆ ಉದ್ದೇಶದ ಕಡೆಗೆ ನೀವು ಹೆಚ್ಚು ಗಮನವನ್ನು ಕೊಡಬೇಕಂತಕ್ಕಂಥ ವಿಚಾರಗಳು ನಿಮ್ಮ ಕಲ್ಚರ್ ಇದೆ. ಆದರೆ ನಿಮ್ಗೆ ಏನಂತಂದರೆ ಪರಿಶ್ರಮ ಇಂಪಾರ್ಟೆಂಟ್. ನಿಮಗೆ ಒಳ್ಳೆ ಪ್ರತಿಫಲ ಸಿಗಬೇಕಂತಂದರೆ ಹೆಚ್ಚು ಪರಿಶ್ರಮವನ್ನು ನೀವು ಕೊಡಬೇಕು. ಮತ್ತು ಎಲ್ಲಿ ನೀವು ಸುಮ್ಮನೆ ವೇಸ್ಟ್ ಏನೋ ಕತ್ತೆ ಗುದ್ದಿದ್ರೆ ಕೈ ನೋವಾಗುತ್ತೆ ಅಷ್ಟೇ, ಗಾಳಿ ಗುದ್ದಿದ್ರೆ ಅದು ಕೈಗೆ ಸಿಗೋದಿಲ್ಲ. ಹಾಗಾಗಿ ಎಲ್ಲಿ ನೀವು ಪರಿಶ್ರಮ ಕೊಡಬೇಕು ಅಲ್ಲಿ ಕರೆಕ್ಟಾಗಿ ಕೊಟ್ಟು ಅದರ ಪ್ರತಿಫಲವನ್ನು ನೀವು ಎಂಜಾಯ್ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ನೀವು ಮಾಡಿರ್ತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಅದನ್ನು ನೀವು ಓದನ್ನು ಸೀರಿಯಸ್ ಆಗಿ ತೊಗೊಳ್ರಿ, ಎಕ್ಸಾಮನ್ನು ಸೀರಿಯಸ್ ಆಗಿ ತೊಗೊಳ್ರಿ, ಮತ್ತು ಜೀವನವನ್ನು ಯಾವತ್ತೂ ಕೂಡ ನೀವು ಸೀರಿಯಸ್ ಆಗಿ ತಗೋಬೇಕು. ಹಾಗಿದ್ದಾಗ ಮಾತ್ರ ನೀವು ಸಕ್ಸಸ್ ಆಗ್ತೀರಿ. ಆ ಜೀವನದ ಅನುಭವಗಳನ್ನು ನೀವು ಅನುಭವಿಸ್ತಿರತಕ್ಕಂಥ ಒಂದು ಮಾತನ್ನು ನಾನು ಹೇಳೋವಂಥದ್ದು. ಅದ್ರ ಜೊತೆಗೆ ನನ್ನ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಮಾತಾಡಲಿಕ್ಕೆ ಬೇಕು. ನಾನು 92ರಲ್ಲಿ ಬಂದಾಗ ನನಗೆ ಲಿಂಗರಾಜ್ ಸರ್ ಅಂತಿದ್ರು, ಅವ್ರ ಜೊತೆಗೆ ನಾನು ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಮತ್ತು ಅವ್ರು ಹೋದ್ಮೇಲೆ ನನಗೆ ಅತ್ಯಂತ ನನಗೆ ಆತ್ಮೀಯರಾಗಿರ್ತಕ್ಕಂಥಂದರೆ ನಮ್ಮ ಅಶೋಕ್ ಸರ್, BT ಅಶೋಕ್ 2002ರಿಂದನೂ ಕೂಡ ಇಲ್ಲಿ ಅಧ್ಯಾಪಕರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಮಾತಾಡುವಾಗ ಒಂದು ವಿಚಾರ ಹೇಳಿದೆ ನನಗೆ,
ನಮಗೆ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳನ್ನ ನಾನು ಮಾಡ್ತೀನಿ, ನೇರವಾಗಿ ವಾಪಸ್ ಮಾಡ್ತೀನಿ. ನನ್ನದು ಕ್ಯಾರೆಕ್ಟರ್ ನಂದು. ಅದು ಯಾರು ನನ್ನಿಂದ ದೂರ ಹೋದ್ರೂ ಚಿಂತೆ ಇಲ್ಲ, ನನ್ನ ಬೈದರೂ ಚಿಂತೆ ಇಲ್ಲ, ಅವ್ರ ತಪ್ಪುಗಳನ್ನು ಹೇಳ್ತಕ್ಕಂಥ. ನಾನು ಸಿಲೆಬಸ್ ವಿದ್ಯಾರ್ಥಿಗಳ ವಿಚಾರ ಬಂದಾಗ ಭಾಳ ಸರಿ ನಾನು ಅಶೋಕ್ ಅವ್ರಿಗೆ ಬೈದಿದ್ದೀನಿ. ನಾನು ಕ್ಲಾಸಿಗೆ ಬರ್ಬೇಕು ಸರಿಯಾಗಿ, ಹುಡುಗರಿಗೆಲ್ಲ 100% ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಯಾಕಂದ್ರೆ ನಾವು ನೇಮಕ ಆಗಿರೋದೇ ಅವರು ಸಿಲೆಬಸ್ ಮುಗಿಸೋಕೆ, ಅವರು ಇದನ್ನು ಕೆಲಸ ಮಾಡಲಿಕ್ಕೆ ಅಂತಕ್ಕಂಥ ಭಾಳ ಸರಿ ನಾನು ಬೈದಿದ್ದೇನೆ. ಅದನ್ನು ಮಾತಿನಲ್ಲೂ ಕೂಡ, ಭಾಷಣದಲ್ಲೂ ಕೂಡ ನೆನಪು ಮಾಡ್ಕೊಂಡ್ರು ಅವರು. ನಾನೇನು ಅಂತ ಅವರಿಗೆ ಚೆನ್ನಾಗಿ ಗೊತ್ತು. ನಾನು ಯಾವತ್ತೂ ಕೂಡ ಕೆಲಸದ ವಿಚಾರದಲ್ಲಿ ರಾಜಿ ಆಗೋಂಥ ಒಂದು ಪ್ರಯತ್ನನೇ ಕೂಡ ನಾವು ಇಲ್ಲಿ ತನಕ ಮಾಡಲಿಲ್ಲ ನಾನು. ಯಾಕಂದರೆ ನಾವು ಬಂದಿರೋದೇ ಕೆಲಸ ಮಾಡೋದಕ್ಕೆ. ಆ ಕೆಲಸವನ್ನು ನಾವು ಅಚ್ಚುಕಟ್ಟಾಗಿ ಮತ್ತು 100% ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಂತಕ್ಕಂಥದ್ದು. ಇನ್ನು ತಿಪ್ಪೇಸ್ವಾಮಿ ಅವ್ರ ಬಗ್ಗೆ ನಾವು ಹೇಳೋದಾದರೆ, ಅಥವಾ ಈಗ ಒಂದು ವರ್ಷದಿಂದ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಆತ ಸೋಷಿಯಲ್ ಡಿಪಾರ್ಟ್ಮೆಂಟ್ ಬಂದ ಮೇಲೆ ನಾನು ಆದಷ್ಟು ಸ್ವಲ್ಪ ಕ್ಲಾಸ್ಗಳನ್ನು ಅವಾಯ್ಡ್ ಮಾಡ್ತಾ ಹೋದೆ ನಾನು. ಯಾಕಂತಂದರೆ ನಾನು ಜುಲೈ ತಿಂಗಳಿಗೆ ನಾನು ರಿಟೈರ್ಡ್ ಆಗ್ತಿದ್ದೀನಿ. ನಾನು ಹೋದ್ಮೇಲೆ ಇನ್ನೊಬ್ಬರು ಈ ಪ್ಲೇಸನ್ನು ತುಂಬಬೇಕು. ಅವರು ವಿದ್ಯಾರ್ಥಿಗಳ ಜೊತೆಗೆ ಜಾಸ್ತಿ ಒಡನಾಟವನ್ನು ನಾನು ಕೊಟ್ಟೆ ಆತಗೆ. ಅದು ಭಾಳ ಜನ ನಾನು ಅಂದ್ಕೊಂಡಿರ್ಬೋದು, ನನಗಿಂತ ಕ್ಲೋಸ್ ಇದ್ದಾರೆ ಅವರು ವಿದ್ಯಾರ್ಥಿಗಳು. ಅದನ್ನು ನಾನು ಬೇಕಂತಲೇ ಮಾಡಿರೋ ಕೆಲಸ. ಅದು ನನಗೆ ಉದ್ದೇಶಪೂರ್ವಕವಾಗಿ ಆ ಕೆಲಸ ಮಾಡಿದೆ. ಯಾಕಂದರೆ ನಾನು ಹೋದ್ಮೇಲೆ ಅವ್ರ ಜೊತೆಗೆ ಜಾಸ್ತಿ ಇರೋದು. ಆತ ಇನ್ನೂ ಎಷ್ಟು ವರ್ಷಗಳ ಕಾಲ ಬೇಕಾದ್ರೆ ಇಲ್ಲಿರ್ಬೋದು. ಹಾಗಾಗಿ ಪರ್ಪಸ್ಗೆ ನಾನು ಜಾಸ್ತಿ ಕ್ಲಾಸ್ಗಳನ್ನ ಆತ ಕೊಡ್ತಾ ಹೋದೆ. ವಿದ್ಯಾರ್ಥಿಗಳಿಗೆ ಜಾಸ್ತಿ ಒಡನಾಟ. ನೀವು ಮೊನ್ನೆ ಯಾವುದು ಪ್ರಾಜೆಕ್ಟ್ ವರ್ಕ್ ಮಾಡುವಾಗ ಮೊದಲಿಂದ ಸ್ಟಾರ್ಟಿಂಗಿಂದ ಮೊನ್ನೆ ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪಾದಾಗ ವಿದ್ಯಾರ್ಥಿಗಳು ಕರ್ಸಿ ಬಂದಿದ್ದೀನಿ, ತಿಪ್ಪೇಸ್ವಾಮಿಗೆ ಕರ್ಸಿ ಬಂದಿದ್ದೀನಿ ನಾನು. ಯಾಕಂದ್ರೆ ನೀವು ಮಾಡಿರೋದು ಸರಿ ಇಲ್ಲ, ಹೌದು ಈ ಥರ ಮಾಡಬೇಕಾಗಿತ್ತು ಮತ್ತೊಂದು ಅಂತೇಳಿ ನೇರವಾಗಿ ಬೈದು ಬುದ್ಧಿ ಹೇಳುವಂಥ ಒಂದು ಕೆಲಸವನ್ನು ಮಾಡಿದ್ರು. ಒಳ್ಳೆ ಟೀಚರ್ ಆದರೆ ತಿಪ್ಪೇಸ್ವಾಮಿ ಅವರು. ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ನನಗಿಂತ 90% ಕಾಂಟ್ಯಾಕ್ಟ್ ಇರುವಂಥ ನಮ್ಮ ಸೆಕೆಂಡ್ BA ವಿದ್ಯಾರ್ಥಿಗಳು ಅಲ್ಲಿ ನನ್ನ ಜೊತೆ ಫೋಟೋ ತರಿಸಿ ಒಂದೇ, ನಿಮ್ಮ ಜೊತೆ ಇನ್ನೂ ಸ್ವಲ್ಪ ಕ್ಲೋಸ್ ಆಗಿರ್ಬೋದಿತ್ತಲ್ಲ ನಾನು ಅಂತ ಕೇಳಿದೆ ಅವ್ರನ್ನ. ಅಂದರೆ ನಾನು ಜಾಸ್ತಿ ಕ್ಲೋಸ್ ಇಲ್ಲ, ಇನ್ನೂ ಸ್ವಲ್ಪ ಇರ್ಬೋದಿತ್ತಲ್ಲ ಸರ್ ಅಂತಂದ್ರು. ಇಲ್ಲ, ನಾನು ಉದ್ದೇಶಪೂರ್ವಕವಾಗಿ ತಿಪ್ಪೇಸ್ವಾಮಿ ನಿಮ್ಮ ಜೊತೆಗೆ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಇರಬೇಕು. ಹಾಗಾಗಿ ನಿಮ್ಮ ಜಾಸ್ತಿ ಕ್ಲೋಸ್ ಆಗೋದಕ್ಕೆ ಒಳ್ಳೆ ಟೀಚರ್, ಹೌದಿಲ್ಲ, ಒಳ್ಳೆ ಟೀಚರ್, ಒಳ್ಳೆ ಹ್ಯೂಮನ್ ಬೀಯಿಂಗ್, ಒಳ್ಳೆ ಹ್ಯೂಮನ್ ಪಾರ್ಟ್ ಅನ್ನೋದಕ್ಕೆ ನಂಬಿಕೆ ನನಗೆ. ಯಾಕಂದ್ರೆ ಒಬ್ಬ ಹಿರಿಯರು ಒಂದು ಕುಟುಂಬದಲ್ಲಿ ಅಶೋಕ್ ಸ್ಟೂಡೆಂಟ್ ಕೂಡ ಭಾರಿ ಜನಪದ ವ್ಯಕ್ತಿ ಆತ. ಅಂದ್ರೆ ಕೆಳವಯದಿಂದ ಬಂದು ತಳ ಸಮುದಾಯದಿಂದ ಬಂದಿರ್ತಕ್ಕಂಥವ್ರು ಆ ಥರದ್ದು. ಅವರು ಏನಪ್ಪ ಹಿಂಗೆ ಹೇಳ್ತಾರೆ, ಹಾಡು ಕೆಡುತ್ತಿಲ್ಲ ಅದನ್ನ ನಾನು ಇವಾಗ ಹೇಳ್ತೀನಿ. ಸೋಷಿಯಾಲಜಿ ಇಸ್ ಅ ಹಬ್ ಆಫ್ ಸೋಷಿಯಲ್ ರಿಲೇಷನ್ಸ್. ಹೌದಿಲ್ಲ, ಸೋಷಿಯಾಲಜಿ ಅಂತಂದ್ರೆ ಒಂದು ಸಾಮಾಜಿಕ ಸಂಬಂಧದ ಬಲೆ ಅಥವಾ ಇದು ಹಕ್ಕು. ಇವತ್ತು ಆ ಮಟ್ಟಕ್ಕೆ ಸೋಷಿಯಾಲಜಿ ಇಲ್ಲ ಅಂತಂದ್ರೆ ಇಲ್ದಿರ್ತಕ್ಕ ಕ್ಷೇತ್ರನೇ ಇಲ್ಲ. ಇವತ್ತು ನೀವು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನಾವು ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಕಾಮರ್ಸ್ ವಿದ್ಯಾರ್ಥಿಗಳಿಗೆ PUC ಮಾಡೋದ್ರಲ್ಲೇ ಈ ಸೋಷಿಯಾಲಜಿನ ಸ್ಟಡಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಭಾರತೀಯ ಸಮಾಜದ ಬಗ್ಗೆ ಅವರಿಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಇದನ್ನು ಸಬ್ಜೆಕ್ಟ್ ನೆಕ್ಸ್ಟ್ ಇದರಲ್ಲಿ ಮಾಡ್ತಾರೆ. PUC ಮಾಡ್ತಾರೆ ಮತ್ತು ಡಿಗ್ರಿಗೆ ಮಾಡ್ತೀವಿ. ನಾವು ಯೂನಿವರ್ಸಿಟಿ ಲೆವೆಲ್ನಲ್ಲಿ ಈಗಾಗಲೇ ಕೊಟ್ಟಿದ್ದೀವಿ. ಮತ್ತು